ನೋವಾಗೋದು ಸಹಜ. ಇಂಥ ಸಂದರ್ಭದಲ್ಲಿ ದೂರನೇ ಉಳಿದಿದ್ರಿ ಇಷ್ಟು ದಿನ. ಏನು ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡಲ್ಲಿ ಇರುವಂಥ ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು, ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರ್ಬೋದು, ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಸಂಪರ್ಕ ಮಾಡಿದ್ದಾರೆ. ಇವತ್ತು ಕೂಡ ಪಾರ್ಟಿ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ವಿಶ್ವಾಸವನ್ನು ನೀಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ನಾಯಕರಾಗಿರ್ಬೋದು, ಇವತ್ತು ಹೈಕಮಾಂಡ್ ಆಗಿರ್ಬೋದು, ನಮ್ಮ ರಾಜ್ಯದ ನಾಯಕರು ನಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ನನಗೆ. ಅಲ್ಲ, ನೀವು ಬರದೇ ಇದ್ದಂಥ ಸಂತಾಪನ ಹೇಳ್ಕೊಂತ ಬಂದಿದ್ರು, ಕಡೆಗೂ ಬಂದಿದ್ದೀರಿ, ಮುಂದುವರಿತಾ ಇರುವಂಥ ಪ್ರೆಷರ್ ಕಂಟಿನ್ಯೂ ಆಗಿರುತ್ತೆ. ಅಕ್ಷರ ಮೇಲೆ ಅವ್ರು ವಿಶ್ವಾಸ ಇಟ್ಟು ಮಾತಾಡೋದು ಅದನ್ನೇ ಕೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ, ನಾವೆಲ್ಲರೂ ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂತಂದ್ರೆ ಆ ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅವನಿಂದ ಖಂಡಿತವಾಗೂ ಎಂಟು ಮತಕ್ಷೇತ್ರಗಳು ಭಾಳ ದೊಡ್ಡದಾಗಿದೆ. 17.5 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆನ ನಾವು ಕವರ್ ಮಾಡಬೇಕಾಗಿದೆ. ಇಬ್ಬರು ಜೊತೆಗೆ ಮಾಡಿದರೆ ಕೆಲಸ ಅದು ಏನಾಗುತ್ತೆ ನೋಡಬೇಕು, ಯಶಸ್ವಿ ಆಗುತ್ತೆ. ಏನು ನಾನು ಬೇರೆ ಕಡೆ ಅವ್ರಿಗೆ ಬೇರೆ ಕಡೆ ಮಾಡಿದರೆ ಕವರ್ ಆಗುತ್ತಾ ನೋಡ್ಕೋಬೇಕು. ನಾವೆಲ್ಲ ಕುತ್ಕೊಂಡು ಹಿರಿಯರು, ನಮ್ಮೆಲ್ಲ ಹಿರಿಯರಿದ್ದಾರೆ, ಅವರೆಲ್ಲ ತೀರ್ಮಾನ ತೊಗೊಳ್ತಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ. ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ. ಹೈಕಮಾಂಡ್ ಅವತ್ತೇ ಕರೆದು 15 ದಿನದಿಂದಲೇ ನಿಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೀತಾರೆ. ನಿಮಗೆ ನನಗೊಂದು ಹಠ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಏನು ನ್ಯಾಯ ಸಿಗಬೇಕು. ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಜನ ಏನು ನಮ್ಮನ್ನು ನಂಬಿದ್ರು, ಅವ್ರಿಗೆ ಕೈ ಹಿಡಿಯುವಂಥ ಒಂದು ಕೆಲಸ ಆಗಬೇಕಾಗಿತ್ತು. ಸಾಕಷ್ಟು ಜನ ಅವಲಂಬಿತರಾಗಿದ್ದರು, ಅವರನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ನನಗೆ ಬೇಕು. ಇವತ್ತು ಕಳೆದ ಬಾರಿ ನಾನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಜಿಲ್ಲೆಯಲ್ಲಿ ಓಡಾಡಿದ್ದೆ. ಜನಕ್ಕೂ ಕೂಡ ಅದು ಒಂದು ಆಸೆ ಇದ್ದಿದ್ದರಿಂದ ಮುಂದಿನ ದಿನಮಾನದಲ್ಲಿ ನಮ್ಮ ನಂಬಿದಂಥವ್ರನ್ನ ಕೈ ಹಿಡಿಯುವಂಥ ಕೆಲಸ ಮಾಡಬೇಕು. ಸ್ಥಾನಮಾನ ನಮಗೆ ಸಿಕ್ಕಿಲ್ಲ, ಇವತ್ತು ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರು ಕೈ ಬಿಡೋಕ್ಕಾಗಲ್ಲ. ಅಷ್ಟೇ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯ ಜನರಿಗೆ ನಾನು ಹೇಳೋದು ಒಂದು ಮಾತನ್ನು ಹೇಳ್ತೀನಿ. ಇಂದು ನಮ್ಮ ಜಿಲ್ಲೆಯ ಮನೆ ಮಗಳಾಗಿದ್ದೆ, ಮುಂದೂ ಕೂಡ ನಾನು ಇಡೀ ಬಾಗಲಕೋಟೆ ಜಿಲ್ಲೆಯ ಮನೆ ಮಗಳಾಗಿ, ನಿಮ್ಮ ಸಹೋದರಿಯಾಗಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಗುರ್ತಿಗೆಡಬೇಡಿ. ನಾನು ಇಲ್ಲ ಅನ್ನುವಂಥದ್ದು ಒಂದು ಮನಸ್ತಾಪ ಮಾಡ್ತೀನಿ. ಯಾವತ್ತಿಗೂ ನಾನು ಕಷ್ಟ ಅಂತಂದಾಗ ನಾನು ಇದ್ದೀನಿ ನಿಮ್ಮ ಮನೆ ಮಗಳಾಗಿ, ಸಹೋದರಿಯಾಗಿ ಅಂತೇಳಿ ನೀವು ಭಾವಿಸ್ತೀವಿ. ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಾಗಿದೆ, ಅವನ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆ ನಾನು ಕೂಡ ಸದಾ ಆಭಾರಿಗಳು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಮಸ್ತ ನಮ್ಮ ಜಿಲ್ಲೆಯ ಮಾಧ್ಯಮ ಮಿತ್ರರು ಹಾಗೂ ರಾಜ್ಯದ ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾದವರಿಗೆ ನನ್ನ ಹೃದಯಪೂರ್ವಕ, ಒಬ್ಬ ಹೆಣ್ಣುಮಗಳು ಹತಾಶರಾದಾಗ, ನೋವಿನಲ್ಲಿ ಇದ್ದಾಗ ಶಕ್ತಿ ಕೊಡುವಂಥವ್ರು ನೀವು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತ್ಯಾಗಕ್ಕೆ ಬೆಲೆ ಕೊಟ್ಟು ಅಂತ ಹೇಳ್ತಾರೆ. ಮುಂದಿನ ದಿನದಲ್ಲಿ ಆ ತ್ಯಾಗಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ನುವಂಥ ಭರವಸೆ.